Hi everyone, welcome to Excel Commerce platform. Please subscribe to this channel and share this video with your friends and also give your valuable comments. Let us take one more problem related to deduction under section 80G. First of all, read out the question. Mr. Arun Kumar, whose gross total income is rupees 70 lakh, including rupees 20 lakh, has share from association of persons, makes the following donations. National Blood Transfusion Council rupees 1 lakh, the Africa Public Contribution Fund rupees 2,50,000, Municipal Corporation Fund rupees 1,25,000, City Municipal Corporation Gulbarga for promoting family planning rupees 1,70,000, Mr. Sunil Dutt, a social activities for charity purpose rupees 50,000, Indira Gandhi Memorial Fund rupees 40,000, Jawaharlal Nehru Memorial Fund rupees 2,50,000, Notified Temple for rupees 4 lakh, National Drug Abuse rupees 1 lakh. Calculate deduction under section 80G. ಪ್ರಾಬ್ಲಮ್ ಮಾಡೋದಕ್ಕಿಂತ ಮುಂಚೆ ನಾವು ಇರ್ತಕ್ಕಂಥ ಡೊನೇಷನ್ಸ್ಗಳಲ್ಲಿ ಯಾವ್ದ್ಯಾವುದು 100% ವಿತೌಟ್ ಲಿಮಿಟ್ ಡೊನೇಷನ್ಸ್ಗೆ ಬರ್ತವೆ ಮತ್ತು ಯಾವ್ದ್ಯಾವುದು 50% ವಿತೌಟ್ ಲಿಮಿಟ್ ಡೊನೇಷನ್ಸ್ಗೆ ಬರ್ತವೆ, ಹಾಗೆ 50% ಆ್ಯಂಡ್ 100% ವಿತ್ ಲಿಮಿಟ್ ಡೊನೇಷನ್ಸ್ಗೆ ಯಾವ್ಯಾವ ಬರ್ತವೆ ಅಂತೇಳಿ ಐಡೆಂಟಿಫಿಕೇಷನ್ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಜೊತೆಗೆ ನಾವು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ ಕಂಡುಹಿಡಿಯೋದಕ್ಕೆ ಗ್ರಾಸ್ ಟೋಟಲ್ ಇನ್ಕಮು ಮತ್ತು ಯಾವುದಾದ್ರೂ ಡಿಡಕ್ಷನ್ ಬಗ್ಗೆ ಅಥವಾ ಯಾವುದಾದ್ರೂ ಇನ್ಕಮ್ ಬಗ್ಗೆ ಹೇಳಿದಾರಾ ಅಂತೇಳಿ ನಾವು ಐಡೆಂಟಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ದ ಗ್ರಾಸ್ ಟೋಟಲ್ ಇನ್ಕಮ್ 70 ಲ್ಯಾಕ್ ಇದೆ, ಬಟ್ ಇಟ್ ಇನ್ಕ್ಲೂಡ್ಸ್ 20 ಲ್ಯಾಕ್ ಹ್ಯಾಸ್ ಶೇರ್ ಫ್ರಮ್ ಅಸೋಸಿಯೇಷನ್ ಆಫ್ ಪರ್ಸನ್ಸ್. ಹಾಗಾಗಿ ನಾವು ಇದನ್ನು ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಬೇಕಾಗುತ್ತೆ ಇನ್ಫಾರ್ಮೇಷನು. ಇದು ನೋಡ್ಕೊಳ್ಳೋಣ. ಫಸ್ಟ್ ಒನ್ ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್ ಅಂತ ಇದೆ. ಇದು 100% ವಿತೌಟ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ, ನಾವು ಅಲ್ಲಿ ಕ್ಯಾಲ್ಕುಲೇಷನ್ ತೊಗೋಬೇಕು. ನೆಕ್ಸ್ಟ್ ದ ಆಫ್ರಿಕಾ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಫಂಡ್ ಅಂತ ಇದೆ. ಇದು ಕೂಡ 100% ವಿತೌಟ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ, ಇದು ಕೂಡ ಅಲ್ಲೇ ತಗೋಬೇಕು. ನೆಕ್ಸ್ಟು ಮುನ್ಸಿಪಲ್ ಕಾರ್ಪೊರೇಷನ್ ಫಂಡ್ rupees 1,25,000 ಇದೆ. ನೋಡಿ, ಇದು 50% ವಿತ್ ಲಿಮಿಟ್ ಡೊನೇಷನ್ಸ್ ಬರುತ್ತೆ, ನಾವು ಅಲ್ಲಿ ಆ ಕ್ಯಾಟಗರಿಗೆ ಕ್ಯಾಲ್ಕುಲೇಷನ್ ತಗೋಬೇಕು. ನೆಕ್ಸ್ಟ್ ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಗುಲ್ಬರ್ಗಾ ಫಾರ್ ಪ್ರಮೋಟಿಂಗ್ ಫ್ಯಾಮಿಲಿ ಪ್ಲಾನಿಂಗ್ rupees 1,70,000 ಅಂತ ಇದೆ. ನೋಡಿ, ಇದು ವಿತ್ ಲಿಮಿಟ್ 100% ಕ್ಯಾಟಗರಿಗೆ ಬರುತ್ತೆ, ನಾವು ಅಲ್ಲಿ ಕ್ಯಾಲ್ಕುಲೇಷನ್ಗೆ ತಗೋಬೇಕು. ಹಾಗೆಯೇ ಮಿಸ್ಟರ್ ಸುನಿಲ್ ದತ್ ಎ ಸೋಷಿಯಲ್ ಆಕ್ಟಿವಿಟೀಸ್ ಫಾರ್ ಚಾರಿಟಿ ಪರ್ಪಸ್ ಅಂತ ಕೊಟ್ಟಿದ್ದಾರೆ. ನೋಡಿ, 50,000. ನೋಡಿ, ನೀವು ಇಂಡಿವಿಜುವಲ್ಗೆ ನೀವು ಡೊನೇಷನ್ ಕೊಟ್ಟರೆ ಅದು ಇನ್ಕಮ್ ಟ್ಯಾಕ್ಸಲ್ಲಿ ಅಪ್ರೂವ್ಡ್ ಆಗೋದಿಲ್ಲ, ದಟ್ ಮೀನ್ಸ್ ಇದು ಎಲಿಜಿಬಲ್ ಆಗೋದಿಲ್ಲ, ಹಾಗಾಗಿ ಇದೆಲ್ಲೂ ಕೂಡ ಕ್ಯಾಲ್ಕುಲೇಷನ್ಗೆ ಬರೋದಿಲ್ಲ. ನೆಕ್ಸ್ಟ್ ದ ಇಂದಿರಾ ಗಾಂಧಿ ಮೆಮೋರಿಯಲ್ ಫಂಡ್ ಅಂತ ಇದೆ. ಇದು ವಿತೌಟ್ ಲಿಮಿಟ್ 50% ಕ್ಯಾಟಗರಿಗೆ ಬರುತ್ತೆ, ನಾವು ಅಲ್ಲಿ ಕ್ಯಾಲ್ಕುಲೇಷನ್ ತಗೋಬೇಕು. ಹಾಗೆ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಅಂತ ಇದೆ. ಇದು ಕೂಡ ಸೇಮ್, ಇದು ನಿಮಗೆ ವಿತೌಟ್ ಲಿಮಿಟ್ 50% ಕ್ಯಾಟಗರಿಗೆ ಬರುತ್ತೆ, ಅಲ್ಲಿ ಕ್ಯಾಲ್ಕುಲೇಷನ್ಗೆ ತಗೋಬೇಕು. ಹಾಗೆ ನೋಟಿಫೈಡ್ ಟೆಂಪಲ್ rupees 4 ಲ್ಯಾಕ್ ಅಂತ ಇದೆ. ಇದು ನೋಟಿಫೈಡ್ ಆಗಿರೋದ್ರಿಂದ, ರೆಕಗ್ನೇಷನ್ ಆಗಿರೋದ್ರಿಂದ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ಮೆಂಟ್ ಆಫ್ ಎನಿ ಸ್ಟೇಟ್ಸ್, ಸೊ ಹಾಗಾಗಿ ಅಪ್ರೂವ್ಡ್ ಆಗಿರೋದ್ರಿಂದ ಏನಾಗುತ್ತೆ, ಇದನ್ನು ನಾವು ವಿತ್ ಲಿಮಿಟ್ 50% ಕ್ಯಾಟಗರಿಗೆ ಬರುತ್ತೆ, ನಾವು ಅಲ್ಲಿ ಕ್ಯಾಲ್ಕುಲೇಷನ್ಗೆ ತಗೋಬೇಕು. ದೆನ್ ನ್ಯಾಷನಲ್ ಡ್ರಗ್ ಅಬ್ಯೂಸ್ ಅಂತ ಇದೆ. ಇದು 100% ವಿತೌಟ್ ಲಿಮಿಟ್ ಕ್ಯಾಟಗರಿಗೆ ಬರುತ್ತೆ, ನಾವು ಅಲ್ಲಿ ಕ್ಯಾಲ್ಕುಲೇಷನ್ಗೆ ತಗೋಬೇಕು. Let us work out the problem step by step. In the first step, we have to work out 100% without limit donations. ನಾವು ಇಲ್ಲಿ ಆಲ್ರೆಡಿ ಪ್ರಾಬ್ಲಮಲ್ಲಿ ಐಡೆಂಟಿಫಿಕೇಷನ್ ಮಾಡ್ಕೊಂಡಿದ್ವಿ ಯಾವ್ದು 100% ವಿತೌಟ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ ಅಂತ. ಫಸ್ಟ್ ಒನ್ನು ನ್ಯಾಷನಲ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಕೌನ್ಸಿಲ್, ಆಲ್ರೆಡಿ ಅಮೌಂಟನ್ನು ನಾವು ಅಲ್ಲಿ ನೋಡಿದ್ವಿ, ಎಷ್ಟಪ್ಪ ಅಂದರೆ 1 ಲ್ಯಾಕ್ ಅಮೌಂಟ್ ಇತ್ತು. ನೆಕ್ಸ್ಟ್ ದ ಆಫ್ರಿಕಾ ಪಬ್ಲಿಕ್ ಕಾಂಟ್ರಿಬ್ಯೂಷನ್ ಫಂಡ್, ಇದು ಕೂಡ 100% ಎಲಿಜಿಬಲ್ ಇರುತ್ತೆ, ಹಾಗಾಗಿ 2,50,000 ಅಮೌಂಟ್ ತೊಗೊಂಡಿದ್ದೀವಿ. ನೆಕ್ಸ್ಟ್ ನ್ಯಾಷನಲ್ ಡ್ರಗ್ ಅಬ್ಯೂಸು 25,000. ಮೂರನ್ನು ಅಗ್ರಿಗೇಟ್ ಮಾಡಿದ್ರೆ ನಮಗೆ 3,75,000 rupees ಆಗುತ್ತೆ. ನೆಕ್ಸ್ಟ್ ನಾವು 50% ವಿತೌಟ್ ಲಿಮಿಟ್ ಡೊನೇಷನ್ಸನ್ನು
ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಲ್ರೆಡಿ ಪ್ರಾಬ್ಲಮಲ್ಲಿ ನಾವು 2 ಐಟಮ್ಸ್ನ ಐಡೆಂಟಿಫಿಕೇಶನ್ ಮಾಡಿದ್ವಿ, ಯಾವುದೇ ಸಂಬಂಧಪಡುತ್ತೆ ಅಂತೇಳಿ. ಫಸ್ಟ್ ಒನ್ನು ದ ಇಂದಿರಾ ಗಾಂಧಿ ಮೆಮೋರಿಯಲ್ ಟ್ರಸ್ಟ್ 40,000 ರುಪೀಸ್ ಇತ್ತು. ಅದೇ ರೀತಿ ಜವಾಹರ್ಲಾಲ್ ನೆಹರು ಮೆಮೋರಿಯಲ್ ಫಂಡ್ ಅಂತ ಇತ್ತು, ಇದು 2,50,000 ಇತ್ತು. ಎರಡನ್ನೂ ಅಗ್ರಿಗೇಟ್ ಮಾಡಿದಾಗ 2,90,000 ಆಗುತ್ತೆ. ದಟ್ ಈಸ್ ಟೋಟಲ್ ಆಸ್ ಪರ್ ಬಿ. ಲೆಟ್ ಅಸ್ ಸಿ ದ ಲಾಸ್ಟ್ ಕ್ಯಾಟಗರಿ, ದಟ್ ಈಸ್ 100% and 50% ವಿತ್ ಲಿಮಿಟ್ ಡೊನೇಷನ್ಸ್. ಫಸ್ಟ್ ಒನ್ನು ಮುನ್ಸಿಪಾಲ್ ಕಾರ್ಪೊರೇಷನ್ ಫಂಡ್, ಇದು 50% ವಿತ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ. ಎಷ್ಟು ಕಂಟ್ರಿಬ್ಯೂಟ್ ಮಾಡಿದೆ ಅಂದರೆ 1,25,000 ಇದೆ, ಇದು ಇನ್ನರ್ ಕಲಮಲ್ಲಿ ತಗೋಬೇಕು. ಹಾಗೆ ಎರಡನೇದು ಸಿಟಿ ಮುನ್ಸಿಪಲ್ ಕಾರ್ಪೊರೇಷನ್ ಗುಲ್ಬರ್ಗಾ ಫಾರ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್, ಇದು 1,75,000 ಇದೆ. ಸೊ ಇದನ್ನು ಕೂಡ ಇನ್ನರ್ ಕಲಮಲ್ಲಿ ತಗೋಬೇಕು. ಮತ್ತು ಇದು 100% ವಿತ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ. ಲಾಸ್ಟ್ ಒಂದು ನೋಟಿಫೈಡ್ ಟೆಂಪಲ್ ಫಾರ್ ರಿಪೇರ್ 4 lakh ರುಪೀಸ್ ಇದೆ, ಇದು ಕೂಡ 50% ವಿತ್ ಲಿಮಿಟ್ ಡೊನೇಷನ್ಸ್ಗೆ ಬರುತ್ತೆ. ಮೂರನ್ನು ಅಗ್ರಿಗೇಟ್ ಮಾಡಿದ್ರೆ ಟೋಟಲು 6,95,000 ರುಪೀಸ್ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ ವಿ ನೀಡ್ ಟು ವರ್ಕ್ಔಟ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ನಾವು ಗ್ರಾಸ್ ಟೋಟಲ್ ಇನ್ಕಮ್ನ ಕೊಟ್ಟಿದ್ರೆ ತಗೋಬೇಕು, ಜೊತೆಗೆ ಯಾವುದಾದ್ರೂ ಡಿಡಕ್ಷನ್ಸ್ ಇದೆಯಾ, ATC, ATD, ಡಬಲ್ ಡಿ ಅಥವಾ ಅಪ್ ಟು 80ವರೆಗೂ ನೀವು ನೋಡ್ತಾ ಇರಬೇಕು. ಜೊತೆಗೆ LTCG, STCG ಯಾವ್ದಾದ್ರು ಇನ್ಕಮ್ ಇದೆಯಾ ಅಂತ ನೋಡಬೇಕು, ಯಾವ್ದಾದ್ರು ರಿಬೇಟಬಲ್ ಇನ್ಕಮ್ ಇದೆಯಾ ಅಂತ ನೋಡಬೇಕು. ಪ್ರಾಬ್ಲಮ್ ಪ್ರಕಾರ ನಮಗೆ ಗ್ರಾಸ್ ಟೋಟಲ್ ಇನ್ಕಮು 70 lakh ರುಪೀಸ್ ಕೊಟ್ಟಿದ್ರು, ಜೊತೆಗೆ ಒಂದು ಇನ್ಕಮ್ ಕೊಟ್ಟಿದ್ರು. ಅದೇನಪ್ಪ ಇನ್ಕಮ್ ಅಂದರೆ ಶೇರ್ ಆಫ್ ಇನ್ಕಮ್ ರಿಸೀವ್ಡ್ ಫ್ರಮ್ AOP ಅಸೋಸಿಯೇಷನ್ ಆಫ್ ಪರ್ಸನ್ಸು 20 lakh ಇತ್ತು. 70 lakhಲ್ಲಿ 20 lakhನ ನಾವು ಲೆಸ್ ಮಾಡಿದ್ರೆ ರಿಮೈನಿಂಗ್ ಅಮೌಂಟು 50 lakh ಇರುತ್ತೆ. ದಟ್ ಈಸ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್. ಆಫ್ಟರ್ ದ್ಯಾಟ್ ನಾವು 10% ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ 50 lakh ಇಂಟು 10% ಹಾಕ್ಕೊಂಡ್ರೆ ನಮಗೆ 5 lakh ರುಪೀಸ್ ಬರುತ್ತೆ. ದೆನ್ ಟೋಟಲ್ 6,95,000 ಆರ್ at 10% of adjusted gross total income 5 lakh, whichever is less. So 5 lakh is the least amount. So therefore total as per C, that is total 100% and 50% with limit donation. So total 5 lakh rupees ಆಗುತ್ತೆ. Finally we can calculate the amount of deduction under section 80G for the assessment year 2019 and 20. First of all ನಾವು ಟೋಟಲ್ ಕ್ವಾಲಿಫೈಯಿಂಗ್ ಡೊನೇಷನ್ಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದರಲ್ಲಿ ಫಸ್ಟ್ ಪಾಯಿಂಟು 100% ವಿತೌಟ್ ಲಿಮಿಟ್ ಡೊನೇಷನ್ಸು ಆ್ಯಸ್ ಪರ್ ಕ್ಯಾಲ್ಕುಲೇಟೆಡ್ 3,75,000 ರುಪೀಸ್ ಇದೆ, ಇದನ್ನ ನಾವು ತೊಗೋಬೇಕು. ಅದೇ ರೀತಿ 50% ವಿತೌಟ್ ಲಿಮಿಟ್ ಡೊನೇಷನ್ಸು 2,90,000 ಇದೆ, ಅದನ್ನು ತೊಗೊಂಡಿದ್ದೀವಿ. ದೆನ್ ಸಿ ಪಾಟ್ ದಟ್ ಈಸ್ ವಿತ್ ಲಿಮಿಟ್ ಡೊನೇಷನ್ಸು 6,95,000 ಆರ್ 10% ಆಫ್ ಅಡ್ಜಸ್ಟೆಡ್ ಗ್ರಾಸ್ ಟೋಟಲ್ ಇನ್ಕಮ್ 5 lakh, ವಿಚ್ ಆರ್ ಇಸ್ ಲೆಸ್ 5 lakh. ನಾವು ಮೂರನ್ನು A+B+C ಅಗ್ರಿಗೇಟ್ ಮಾಡಿದಾಗ ಟೋಟಲ್ ಕ್ವಾಲಿಫೈಡ್ ಡೊನೇಷನ್ಸು 11,65,000 ರುಪೀಸ್ ಇರುತ್ತೆ. ದಿಸ್ ಈಸ್ ಟೋಟಲ್ ಕ್ವಾಲಿಫೈಡ್ ಡೊನೇಷನ್ಸ್. ಇದರಲ್ಲಿ ನಾವು 100% ಕ್ವಾಲಿಫಿಕೇಷನ್ ಇರ್ತಕ್ಕಂಥ ಡಿಡಕ್ಷನ್ಸ್ನ ಲೆಸ್ ಮಾಡಬೇಕು. 100% ಡಿಡಕ್ಷನ್ ಕ್ವಾಲಿಫೈಡ್ ಇನ್ ಕಂಟೈನ್ ಇನ್ ಲಿಸ್ಟ್ A ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಕಂಟೈನ್ಡ್ ಇನ್ ಲಿಸ್ಟ್ C, ದಟ್ ಈಸ್ C ಕ್ಯಾಟಗರಿ. ಎರಡನ್ನ ನಾವು ತೊಗೊಂಡ್ರೆ 3,75,000 ಆ್ಯಸ್ ಪರ್ A ಪ್ಲಸ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ಗೆ ಕೊಟ್ಟಿರ್ತಕ್ಕಂಥದ್ದು 1,70,000. ಎರಡನ್ನ ಅಗ್ರಿಗೇಟ್ ಮಾಡಿದ್ರೆ 5,45,000 ಆಗುತ್ತೆ. ಸೊ ಇದನ್ನು ಟೋಟಲ್ ಕ್ವಾಲಿಫೈಡ್ ಡೊನೇಷನ್ಸಲ್ಲಿ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡ್ಕೊಂಡು ಬಂದಂಥ ಅಮೌಂಟ್ ಅಂತ ಕರಿತೀವಿ ರಿಮೈನಿಂಗ್ ಕ್ವಾಲಿಫೈಡ್ ಡೊನೇಷನ್ಸ್ ಅಂತೀವಿ, ದಟ್ ಈಸ್ 6,20,000 ರುಪೀಸ್ ಇದೆ. Now we are able to calculate total amount of deduction under section 80G. First of all, 100% deduction as per calculated 5,45,000, that is 100% deduction 5,45,000. Next 50% deduction of remaining qualified donations 6,20,000 into 50% ನಾವು ಮಾಡಿದ್ರೆ 3,10,000 ಬರುತ್ತೆ. ಎರಡನ್ನು ಅಗ್ರಿಗೇಟ್ ಮಾಡಿದಾಗ ಟೋಟಲ್ ಡಿಡಕ್ಷನ್ಸ್ ಆಸ್ ಪರ್ 80G 8,55,000 ರುಪೀಸ್ ಆಗುತ್ತೆ. Thank you for watching.